ಶ್ರುತಿ ಸ್ಮೃತಿಗಳರ್ಥವ ಮಥಿಸಿ ಮಾಡಿದ ನಮ್ಮ ಕೃತಿಯನೇ ನಂಬಿರೋ ನಾವೆಂದುದೇ ತತ್ವ ಮತದ ಹಮ್ಮಾನವ ಮಾಡದೆ ಮೇಲಣ ಸದ್ಗತಿ ಬೇಕೆಂಬುವರೆಲ್ಲ ಇದ ಕೇಳಿರೋ ಎಂದೆಂದು ಪೇಳಿರೋ ಕೋಮತವಾ ಕೀಳಿರೋ ಅಘಂಗಳ ಸೀಳಿರೋ. ಸರ್ವದೇವಾದಿದೇವಸ್ಯ ವಿದಾರಿತ ಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಃ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ಶ್ರುತಿ ಸ್ಮೃತಿಗಳರ್ಥವ ಮಥಿಸಿ ಮಾಡಿದ ನಮ್ಮ ಕೃತಿಯನ್ನೇ ನಂಬಿರೋ. ಈ ಪದ್ಯದಿಂದ ಶ್ರೀ ವಾದಿರಾಜರು ಶ್ರುತಿ ಸ್ಮೃತಿಗಳ ಅರ್ಥವನ್ನು ಚೆನ್ನಾಗಿ ವಿಚಾರಿಸಿ ಮಾಡಿದ ನಮ್ಮ ಈ ವೈಕುಂಠವರ್ಣನೆ ಎಂಬ ಕೃತಿಯನ್ನು ನಂಬಿರಿ. ನಾವು ಹೇಳುವುದೇ ತತ್ವ, ನೀವು ನಿಮ್ಮ ಮತವನ್ನೇ ಉತ್ತಮವೆಂದು ತಿಳಿದು ಅಹಂಕಾರ ಮಾಡದೆ ಉತ್ತಮವಾದ ಸದ್ಗತಿ ಬೇಕೆನ್ನುವವರೆಲ್ಲ ನಮ್ಮ ಈ ಕೃತಿಯನ್ನು ಶ್ರವಣ ಮಾಡಿರಿ. ಎಂದೆಂದಿಗೂ ಇದನ್ನೇ ಪಠಿಸಿರಿ. ದುರ್ಮತವನ್ನು ಬಿಟ್ಟು ಬಿಡಿ, ಪಾಪಗಳನ್ನು ಪರಿಹರಿಸಿಕೊಳ್ಳಿ ಅಂದಿದ್ದಾರೆ. ಅರ್ಥ: ಶ್ರುತಿ ಸ್ಮೃತಿಗಳ ಅರ್ಥವನ್ನು ಅಲ್ಲಿ ನಿರೂಪಿತವಾದ ವಿಷಯಗಳನ್ನು ಮಥಿಸಿ ಚೆನ್ನಾಗಿ ವಿಮರ್ಶಿಸಿ ರಚಿಸಿದ ನಮ್ಮ ಕೃತಿಯನ್ನೇ ನಮ್ಮ ಶ್ರೀ ವಾದಿರಾಜರ ಈ ಗ್ರಂಥದಲ್ಲಿ ಹೇಳಲಾಗುವ ನಿರ್ಣಯಗಳನ್ನು ನಂಬಿಕೊಳ್ಳಿರಿ. ನಾವೆಂದುದೇ, ನಾವು ಹೇಳುವುದೇ ತತ್ವ, ಸತ್ಯ, ಮತದ ನಮ್ಮ ಹಿರಿಯರಿಂದ ಬಂದ ಮತವೇ ಸತ್ಯ ಎಂಬ ಸ್ವಮತದ ಅಹಮ್ಮಾನವನ್ನು ಮಾಡದೆ ದುರಭಿಮಾನವನ್ನು ಬಿಟ್ಟು ಮೇಲಣ ಸದ್ಗತಿ, ಉತ್ಕೃಷ್ಟವಾದ ಮೋಕ್ಷವನ್ನು ಬೇಕೆಂಬುವರೆಲ್ಲ, ಅಪೇಕ್ಷಿಸುವವರೆಲ್ಲರೂ ಇದ ಕೇಳಿರೋ ಮಧ್ವಶಾಸ್ತ್ರವನ್ನೇ ಶ್ರವಣ ಮಾಡಿರಿ. ಎಂದೆಂದು ಪೇಳಿರಿ, ಸದಾ ಅದನ್ನೇ ಪಠನ ಮಾಡುತ್ತೀರಿ, ಅನ್ಯರಿಗೂ ಅದನ್ನೇ ಹೇಳುತ್ತೀರಿ. ಕುಮತವ, ದುರ್ಮತವನ್ನು ಕೀಳಿರೋ, ನಿಮ್ಮ ಮನಸ್ಸಿನಿಂದ ಕಿತ್ತೊಗೆಯಿರಿ. ಅಮಂಗಲಘಂಗಳ, ಹೀಗೆ ಮಾಡುವುದರಿಂದ ದುಃಖ ಹೇತುಗಳಾದ ಪಾಪಗಳನ್ನು ಸೀಳಿ ಒಗೆಯಿರಿ. ಶ್ರುತಿ ಸ್ಮೃತಿಗಳ ಅರ್ಥವನ್ನು, ಅಲ್ಲಿ ನಿರೂಪಿತವಾದ ವಿಷಯಗಳನ್ನು ಚೆನ್ನಾಗಿ ವಿಮರ್ಶಿಸಿ ರಚಿಸಿದ ನಮ್ಮ ಶ್ರೀ ವಾದಿರಾಜರ ಈ ಗ್ರಂಥದಲ್ಲಿ ಹೇಳಲಾಗುವ ನಿರ್ಣಯಗಳನ್ನು ನಂಬಿಕೊಳ್ಳಿರಿ. ನಾವು ಹೇಳುವುದೇ ಸತ್ಯ, ನಮ್ಮ ಹಿರಿಯರಿಂದ ಬಂದ ಮತವೇ ಸತ್ಯ ಎಂಬ ಸ್ವಮತದ ದುರಭಿಮಾನವನ್ನು ಬಿಟ್ಟು ಉತ್ಕೃಷ್ಟವಾದ ಮೋಕ್ಷವನ್ನು ಅಪೇಕ್ಷಿಸುವವರೆಲ್ಲರೂ ಮಧ್ವಶಾಸ್ತ್ರವನ್ನೇ ಶ್ರವಣ ಮಾಡಿರಿ. ಸದಾ ಅದನ್ನೇ ಪಠನ ಮಾಡುತ್ತೀರಿ, ಅನ್ಯರಿಗೂ ಅದನ್ನೇ ಹೇಳುತ್ತೀರಿ. ದುರ್ಮತವನ್ನು ನಿಮ್ಮ ಮನಸ್ಸಿನಿಂದ ಕಿತ್ತೊಗೆಯಿರಿ. ಹೀಗೆ ಮಾಡುವುದರಿಂದ ದುಃಖ ಹೇತುಗಳಾದ ಪಾಪಗಳನ್ನು ಸೀಳಿ ಒಗೆಯಿರಿ. ವಿಶೇಷಾಂಶ ಎಂದರೆ ವಿಷ್ಣುರ್ಹಿ ದಾತಾ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ. ಅಂದರೆ ವಿಷ್ಣುವೇ ಸ್ವತಂತ್ರವಾಗಿ ಮೋಕ್ಷಪ್ರದನು, ಅನುಜ್ಞೆಯಿಂದ ವಾಯುದೇವನೂ ಮೋಕ್ಷದಾತನು ಎಂಬ ಪ್ರಮಾಣಾನುಸಾರವಾಗಿ ಮುಕ್ತಿಯನ್ನು ಬೇಡಿರೋ ಎಂದಿರುವರು. ರುದ್ರೇಂದ್ರಾದಿ ದೇವತೆಗಳಾಗಲಿ ಅನ್ಯರ್ಯಾರೇ ಆಗಲಿ ಮೋಕ್ಷ ಪ್ರದಾನದಲ್ಲಿ ಅಧಿಕಾರವುಳ್ಳವರಲ್ಲ. ಸ್ಪಷ್ಟಂ ಮಧ್ವಾಭಿಧಾನಾಂ ಕಸ್ತ ಸ್ವಪ್ರಚುರೋತಿ ವಿಚಾರಿತಃ. ಯುಕ್ತಿ ಮಲ್ಲಿಕ ಫಲಸೌರಭದಲ್ಲಿ ಶ್ರೀ ವಾದಿರಾಜರು ಸ್ಪಷ್ಟವಾಗಿ ಮಧ್ವ ಎಂಬ ಹೆಸರಿನ ಅಂಕಿತಗಳಾದ 7 ವೇದ ಋಕ್ಕುಗಳನ್ನು ವಿಚಾರ ಮಾಡಿ ಶ್ರೀ ಮಧ್ವಾಚಾರ್ಯರಿಗೆ ವೇದ ಪ್ರತಿಪಾದತ್ವವನ್ನು ಸ್ಥಾಪಿಸಿದ್ದಾರೆ. ಪ್ರಧಾನಭೂತ 8 ಋಕ್ಕುಗಳನ್ನು, ಅಂಗಭೂತ 6 ಋಕ್ಕುಗಳನ್ನು, ಇವುಗಳೊಂದಿಗೆ ಶ್ರೀ ಮಧ್ವರ ಚರಿತ್ರಾ ವರ್ಣನ ಪರಗಳೆಂದು ಸಾಧಿಸಿದ್ದಾರೆ. ಸ ಮಧ್ವ ಆಯುವತೆ ಉನ್ಮಧ್ವ ಊರ್ಮಿಃ ವಿದ್ವಾನ್ ಮಧ್ವಃ ಮಧ್ವೋ ಅಂಶುಃ ಸಿಂಹನ್ನ ಸಂತ ಮಧ್ವೋ ಅಯಾಸಂ ಪ್ರಧಾರ ಮಧ್ವಃ ಅಸ್ಮಂ
ಯಭ್ಯಮಿದಂ ವೀಂದ್ರಯುಮರ್ಧ್ವಃ ಎಂಬಿವೆ ಪ್ರಸಕ್ತ 7 ರುಕ್ಕುಗಳು. ಇವುಗಳಲ್ಲಿ ಮೂರನೆಯದಾದ ವಿದ್ವಾನ್ ಮಧ್ವಃ ಅಂದರೆ ಜ್ಞಾನಿಗಳಾದ ಮಧ್ವಾಚಾರ್ಯರು ಸಮೀಚೀನ ಜ್ಞಾನಾರ್ಥವಾಗಿ ಚತುರ್ವೇದಗಳು, ಮೂಲ ರಾಮಾಯಣ, ಪುರಾಣೇತಿಹಾಸಗಳು, ಪಂಚರಾತ್ರಾಗಮಗಳೆಂಬ 7 ಪ್ರಕಾರದ ಶಾಸ್ತ್ರಗಳನ್ನು ಉದ್ಘರಿಸುತ್ತಾರೆ. ಅಂದರೆ ಅವುಗಳ ಮತಿತಾರ್ಥವನ್ನು ನಿರ್ಣಯಿಸಿ ನಿರೂಪಿಸುತ್ತಾರೆಂದು ಹೇಳಲಾಗಿದೆ. ಇದರಲ್ಲಿ ಉಕ್ತವಾದ ಕೃತಿಗಳು ವಿದ್ವಾನ್ ಮಧ್ವಃ ಎಂಬ ನಿರ್ದೇಶವು ಮತ್ತೊಬ್ಬರಿಗೆ ಸಲ್ಲುವುದಿಲ್ಲ ಎಂದಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.